ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಮಾಟ್ರಂಗಿಯಲ್ಲಿ ಬೀಳ್ಕೊಡುಗೆ ಮತ್ತು ಪ್ರಥಮ ವಾರ್ಷಿಕೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಟರಂಗಿ ಶಾಲೆಯಲ್ಲಿ ಶ್ರೀ ಮಹಾ ಸರಸ್ವತಿ ಪೂಜೆ ಹಾಗೂ 8ನೇ ವರ್ಷದ ಬೀಳ್ಕೊಡುಗೆ ಮತ್ತು ಪ್ರಥಮ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬೇಮನಗೌಡ ಗೌಡ್ರು ಎಸ್ಡಿಎಂಸಿ ಅಧ್ಯಕ್ಷರು ವಹಿಸಿಕೊಂಡಿದ್ರು. ಇನ್ನು ಮುಖ್ಯ ಅತಿಥಿಗಳಾಗಿ ಶಂಕರಪ್ಪ ಗುರಿಕಾರ್, ಗ್ರಾಮ ಪಂಚಾಯಿತಿ ಸದಸ್ಯರು ಹನುಮಂತಪ್ಪ ಕಮ್ಮಾರ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ರೇಖಾ ತಳ್ವಾರ್, ಉಪಾಧ್ಯಕ್ಷರು ಎಸ್ಡಿಎಂಸಿ ಮಾಟರಂಗಿ ಮಹೇಶ್ ಗುರಿಕಾರ್, ಎಸ್ಡಿಎಂಸಿ ಸದಸ್ಯರು ಪರಸಪ್ಪ ಕರಡಿ, ರಾಮಪ್ಪ ಹಿರೇಮನಿ, ಎಸ್ಡಿಎಂಸಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರೇಮವ್ವ ಮಾದರ್ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು. ಇನ್ನು ಪ್ರಧಾನ ಗುರುಗಳು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶಾಲೆಯು ನಡೆದು ಬಂದ ದಾರಿ ಮತ್ತು ಮಕ್ಕಳಲ್ಲಿ ಅಡಗಿರುವ ಕಲೆಯನ್ನ ಹೊರ ತರುವ ಕಾರ್ಯಕ್ರಮವನ್ನ ವಾರ್ಷಿಕೋತ್ಸವ ಹಾಗೂ ಮಕ್ಕಳ ಕಲಿಕೋತ್ಸವ ಎಂದೇ ಕರೆಯಲಾಗುತ್ತದೆ. ಸರ್ಕಾರಿ ಶಾಲೆಗಳು ಕಲಿಕೆಯಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ. ಇಡೀ ತಾಲೂಕಿನಲ್ಲಿ 2 ಸ್ಮಾರ್ಟ್ ಕ್ಲಾಸ್ ಇರೋದು ಮಾಟರಂಗಿ ಸರ್ಕಾರಿ ಶಾಲೆಯಲ್ಲಿ ಎಂದು ತಿಳಿಸಿದರು. ಇನ್ನು ಶಂಕರಮ್ಮ ಕಡ್ಡಿ ಅವರು ವರದಿ ವಾಚನ ಮಾಡಿದ್ರು. ಆರ್ಎಸ್ ಮಾದರ್ ಇವರು ಸ್ವಾಗತ ಮತ್ತು ಪುಷ್ಪಾರ್ಚನೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಅನೇಕ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಬಾಗಲಕೋಟೆಯಲ್ಲಿ ವಿವಿಧ ಇಲಾಖೆಗಳಲ್ಲಿ ಸಂಭ್ರಮ ಸಡಗರದಿಂದ ಶ್ರೀ ರೇಣುಕಾಚಾರ್ಯ ಜಯಂತಿ ಆಚರಣೆ. ಜಿಲ್ಲಾದ್ಯಂತ ವಿವಿಧ ಇಲಾಖೆಗಳಲ್ಲಿ ಸಂಭ್ರಮ ಸಡಗರದಿಂದ ಶ್ರೀ ರೇಣುಕಾಚಾರ್ಯರ ಜಯಂತಿ ಆಚರಣೆ. 5000 ವರ್ಷಗಳ ಹಿಂದೆ ವೀರಶೈವ ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿದ ಶ್ರೀ ರೇಣುಕಾಚಾರ್ಯರ ಜಯಂತಿಯನ್ನು ಜಿಲ್ಲೆಯ ಪರವಾಗಿ ಬಾಗಲಕೋಟೆಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳಾದ ಜಾನಕಿ ಕೆಎಂ ರವರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಶ್ರೀ ರೇಣುಕಾಚಾರ್ಯರು ಸ್ಥಾಪಿಸಿದ ವೀರಶೈವ ಲಿಂಗಾಯತ ಧರ್ಮದ ಬಗ್ಗೆ ಮಾತನಾಡಿದರು. ಈ ಕಾರ್ಯಕ್ರಮಕ್ಕೂ ಮುಂಚೆ ನವನಗರದ ರೇಣುಕಾಚಾರ್ಯ ವೃತ್ತದಲ್ಲಿ ಸಾಂಕೇತಿಕವಾಗಿ ಪೂಜೆ ಸಲ್ಲಿಸಿ ನಂತರ 9 ಗಂಟೆಗೆ ಶ್ರೀ ಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆಯ ಬಿಳೂರು ಗುರು ಬಸವೇಶ್ವರ ದೇವಸ್ಥಾನದಿಂದ ಸಕಲ ವಾದ್ಯಗಳೊಂದಿಗೆ ಹೊರಟ ಮೆರವಣಿಗೆಗೆ ಮಾಜಿ ಶಾಸಕರಾದ ಶ್ರೀ ವೀರಣ್ಣ ಚರಂತಿಮಠ ಚಾಲನೆಯನ್ನು ನೀಡಿದರು. ಪ್ರಮುಖ ಬೀದಿಗಳ ಮೂಲಕ ಮಧ್ಯಾಹ್ನ 12 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ತಲುಪಿತು. ರಬಕವಿ ಬನಹಟ್ಟಿಯಲ್ಲಿ ತಹಶೀಲ್ದಾರರ ಕಚೇರಿಯಲ್ಲಿ ಶ್ರೀಗಳ ಸಮ್ಮುಖದಲ್ಲಿ ತಾಲೂಕಾಡಳಿತದ ಪರವಾಗಿ ಯುಗಮಾನೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಬಾದಾಮಿಯ ಮಿನಿ ವಿಧಾನಸೌಧದಲ್ಲಿ ತಾಲೂಕು ದಂಡಾಧಿಕಾರಿಗಳ ಮಧುರಾಜ ಅವರು ಶ್ರೀ ರೇಣುಕರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ತಾಲೂಕು ಆಡಳಿತದ ಪರವಾಗಿ ಯುಗಮಾನೋತ್ಸವ ಆಚರಿಸಲಾಯಿತು. ಪತ್ರಿಕಾ ಬಳಗದ ಜೊತೆಗೆ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ಕುಲಹಳ್ಳಿ ಹಾಲು ಉತ್ಪಾದಕರ ಸಂಘದಲ್ಲಿ ಆಡಳಿತ ಮಂಡಳಿ ಮತ್ತು ಅಧ್ಯಕ್ಷರು ಹಾಲು ಉತ್ಪಾದಕರೊಂದಿಗೆ ಶ್ರೀ ರೇಣುಕಾಚಾರ್ಯರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಯುಗಮಾನೋತ್ಸವವನ್ನು ಆಚರಿಸಿದರು. ತೆರದಾಳದಲ್ಲಿ ಸರ್ಕಾರಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಯಲ್ಲಿ ಯುಗಮಾನೋತ್ಸವದ ಅಂಗವಾಗಿ ಅತಿಥಿಗಳಿಂದ ವಿಶೇಷ ಉಪನ್ಯಾಸವನ್ನು ಏರ್ಪಡಿಸಿ ಮಕ್ಕಳು ಮತ್ತು ಶಾಲಾ ಸಿಬ್ಬಂದಿಯೊಂದಿಗೆ ಎಸ್ಡಿಎಂಸಿ ಸಮಿತಿಯು ಭಾಗವಹಿಸಿ ಅದ್ದೂರಿಯಿಂದ ಆಚರಿಸಿತು. ಹೀಗೆ ಜಿಲ್ಲೆಯ ವಿವಿಧೆಡೆ ಶ್ರೀ ರೇಣುಕರ ಯುಗಮಾನೋತ್ಸವದ ಸಂಭ್ರಮ ಕಂಡುಬಂತು. ವರದಿ ಅರುಣಕುಮಾರ, ಮುಚ್ಚಖಂಡಿಮಠ, NKS TV4 ಬಾಗಲಕೋಟೆ. ಧಾರವಾಡದಲ್ಲಿ ಮುಳಮುತ್ತಲ ಕಾಮದೇವರ ದರ್ಶನಕ್ಕೆ ಭಕ್ತರ ದಂಡು. ಧಾರವಾಡದ ಮುಳಮುತ್ತಲು ಕಾಮದೇವರ ದರ್ಶನಕ್ಕೆ ಭಕ್ತರ ದಂಡು. ಗುರುವಾರ ಹುಬ್ಬಿ ನಕ್ಷತ್ರದಲ್ಲಿ ನಡೆಯಲಿರೋ ಕಾಮದೇವರ ದಹನ. ಐತಿಹಾಸಿಕ ಧಾರವಾಡದ ಮುಳಮುತ್ತಲ ಗ್ರಾಮದ ಕಾಮದೇವರನ್ನು ಕಳೆದ ಮಂಗಳವಾರ ರಾತ್ರಿ ಸಂಪ್ರದಾಯದಂತೆ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಇಷ್ಟಾರ್ಥ ಸಿದ್ಧಿ ಕಾಮದೇವರ ದರ್ಶನಕ್ಕೆ ಭಕ್ತರ ದಂಡು ಹರಿದು ಬರುತ್ತಿದೆ.
2 ದಿನಗಳ ಕಾಲ ಕಾಮದೇವರ ಜಾತ್ರೆ ಇಲ್ಲಿ ನಡೆಯಲಿದ್ದು, ಜಿಲ್ಲೆ ಸೇರಿ ಹೊರ ಜಿಲ್ಲೆಯಿಂದ ಭಕ್ತರು ಬಂದು ವಿಶೇಷ ಪೂಜೆ ಸಲ್ಲಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಕಳೆದ ಮಂಗಳವಾರ 10 ಗಂಟೆಗೆ ಗ್ರಾಮದ ಬಡಿಗೇರ ನಿವಾಸದಿಂದ ಅಗಸಿ ಮಂಟಪದವರೆಗೆ ಶ್ರೀ ಕಾಮದೇವರ ಮೂರ್ತಿಯನ್ನು ಅದ್ದೂರಿ ಮೆರವಣಿಗೆ ಮೂಲಕ ತಂದು ಕೂರಿಸಲಾಗಿತ್ತು. ಇನ್ನು ಮುಳಮುತ್ತಲ ಕಾಮದೇವರ ಜಾತ್ರೆಗೆ ತನ್ನದೇ ಆದ ಐತಿಹಾಸಿಕ ಹಿನ್ನೆಲೆ ಹೊಂದಿದೆ. ಅಲ್ಲದೆ ಇದು ಇಷ್ಟಾರ್ಥ ಸಿದ್ಧಿಸುವ ಕಾಮದೇವ ಎಂದು ಖ್ಯಾತಿ ಪಡೆದಿದೆ. 12ನೇ ಶತಮಾನದಲ್ಲಿ ಅಣ್ಣಿಗೇರಿ ಪಟ್ಟಣದಿಂದ ಕಾಮದೇವನ ಮೂರ್ತಿಯನ್ನು ಇಲ್ಲಿಗೆ ತರಲಾಯಿತು. ಅಲ್ಲಿಂದ ಇಲ್ಲಿಯವರೆಗೂ ಮುಳಮುತ್ತಲ ಗ್ರಾಮದಲ್ಲೇ ಈ ಕಾಮದಹನ ನಡೆಯುತ್ತಿದೆ. ಬೇರೆ ಊರಿನವರು ಈ ಕಾಮದೇವನ ಮೂರ್ತಿ ತೆಗೆದುಕೊಂಡು ಹೋಗಬಾರದು ಎಂಬ ಕಾರಣಕ್ಕೆ ಕಾಮದೇವರ ದಹನದಂದು ಇಡೀ ಮುಳಮುತ್ತಲ ಗ್ರಾಮದ ಜನತೆ ಕೈಯಲ್ಲಿ ಶಸ್ತ್ರಾಸ್ತ್ರ ಹಿಡಿದು ಇದನ್ನು ಕಾಯುವುದು ವಿಶೇಷವಾಗಿದೆ. ಇನ್ನು ಮಕ್ಕಳಾಗದವರು ಈ ಕಾಮದೇವರ ಜಾತ್ರೆಗೆ ಬಂದು ಫಲ ಸಿಗಲೆಂದು ಹರಕೆ ಕಟ್ಟಿ ಹೋಗುತ್ತಾರೆ. ಇಷ್ಟಾರ್ಥ ಸಿದ್ಧಿಯಾದವರು ತಾವು ಬೇಡಿದ ಹರಕೆಯನ್ನು ಕಾಮದೇವರಿಗೆ ಮುಟ್ಟಿಸಿ ಹೋಗುತ್ತಾರೆ. ಮುಳಮುತ್ತಲ ಗ್ರಾಮವಷ್ಟೇ ಅಲ್ಲದೆ ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಿಂದಲೂ ಜನ ಇಲ್ಲಿಗೆ ಬಂದು ಕಾಮದೇವರ ದರ್ಶನ ಪಡೆದುಕೊಂಡು ಹೋಗುತ್ತಾರೆ. ಈ ಜಾತ್ರೆ ಬುಧವಾರ ಸಂಜೆ ಅದ್ದೂರಿಯಿಂದ ನಡೆಯಲಿದ್ದು, ಸಾವಿರಾರು ಸಂಖ್ಯೆಯಲ್ಲಿ ಜನ ಪಾಲ್ಗೊಳ್ಳಲಿದ್ದಾರೆ. ಗುರುವಾರ ಹುಬ್ಬಿ ನಕ್ಷತ್ರದಲ್ಲಿ ಕಾಮದೇವರ ದಹನ ನಡೆಯಲಿದೆ ಎಂದು ತಿಳಿದುಬಂದಿದೆ. ವರದಿ ಸಂತೋಷ ಮೇದಾರ, NKS TV4 ಧಾರವಾಡ. ಧಾರವಾಡದಲ್ಲಿ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸಲು ಸಜ್ಜಾದ ಧಾರವಾಡದ ಮನಗುಂಡಿ ಪಂಚಾಯಿತಿ. ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸಲು ಸಜ್ಜಾದ ಧಾರವಾಡದ ಮನಗುಂಡಿ ಪಂಚಾಯಿತಿ 3 ಬೋರ್ವೆಲ್ ಚಾಲ್ತಿಯ ನಡುವೆಯೂ 4ನೇ ಬೋರ್ವೆಲ್ ರಿಪೇರಿ ಸಕ್ಸಸ್. ಬೇಸಿಗೆಯಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನೋಡಿಕೊಳ್ಳಲು ಈಗಾಗಲೇ ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಪ್ರಭು ಅವರು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಧಾರವಾಡದ ತಾಲೂಕಿನ ಮನಗುಂಡಿ ಗ್ರಾಮ ಪಂಚಾಯಿತಿ ನೀರಿನ ಸಮಸ್ಯೆ ನಿವಾರಿಸಲು ಸಜ್ಜಾಗಿ 4ನೇ ಬೋರ್ವೆಲ್ ರಿಪೇರಿ ಮಾಡಿಸುವ ಮೂಲಕ ಕ್ರಮ ಕೈಗೊಂಡಿದೆ. ಹೌದು, ಈಗಾಗಲೇ ಧಾರವಾಡ ತಾಲೂಕಿನ ಮನಗುಂಡಿ ಗ್ರಾಮದಲ್ಲಿ 3 ಬೋರ್ವೆಲ್ಗಳು ಗ್ರಾಮಕ್ಕೆ ನೀರು ಒದಗಿಸುತ್ತಿದ್ದು, ಬೇಸಿಗೆ ಸಮಯದಲ್ಲಿ ನೀರಿನ ಸಮಸ್ಯೆ ಆಗಬಾರದು ಎಂಬ ಉದ್ದೇಶದಿಂದ ಈಗ 4ನೇ ಬೋರ್ವೆಲ್ ಅನ್ನು ರಿಪೇರಿ ಮಾಡಿ ಗ್ರಾಮಕ್ಕೆ ನೀರು ಪೂರೈಸಲು ಸಿದ್ಧ ಮಾಡಲಾಗಿದೆ. ಮನಗುಂಡಿ ಗ್ರಾಮದ ಜನರು ಸೇರಿದಂತೆ ಜಾನುವಾರುಗಳು ಬೋರ್ವೆಲ್ ನೀರನ್ನೇ ಬಹುತೇಕ ಅವಲಂಬಿಸಿದ್ದು, ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಬೋರ್ವೆಲ್ ರಿಪೇರಿ ಕೈಗೊಂಡು ಸಕ್ಸಸ್ ಕೂಡ ಆಗಿದೆ. ಇನ್ನು ಪಂಚಾಯಿತಿಯ ಈ ಮುಂಜಾಗ್ರತಾ ಕ್ರಮಕ್ಕೆ ಗ್ರಾಮಸ್ಥರು ಕೂಡ ಮೆಚ್ಚಿಕೊಂಡಿದ್ದಾರೆ. ವರದಿ ಸಂತೋಷ ಮೇಧಾರ, NKS TV4 ಧಾರವಾಡ. ಕಲಬುರಗಿಯಲ್ಲಿ ಶ್ರೀ ಆದಿ ಜಗದ್ಗುರು ರೇಣುಕಾಚಾರ್ಯ ಯುಗಮಾನೋತ್ಸವ. ಶ್ರೀ ಆದಿ ಜಗದ್ಗುರು ರೇಣುಕಾಚಾರ್ಯರ ಯುಗಮಾನೋತ್ಸವ ದಿನಾಂಕ 12/3/2025 ಅಫಜಲ್ಲಾಪುರ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದ ಆದಿ ಜಗದ್ಗುರು ಶ್ರೀ ರೇಣುಕಾಚಾರ್ಯ ಜಯಂತಿಯು ತಾಲೂಕು ಆಡಳಿತ ಹಾಗೂ ಜಯಂತಿ ಆಚರಣಾ ಸಮಿತಿ ಸಂಯುಕ್ತಾಶ್ರಯದಲ್ಲಿ ನಡೆಯಿತು. ದಿವ್ಯ ಸಾನ್ನಿಧ್ಯವನ್ನು ಅಫಜಲ್ಲಾಪುರ ಶ್ರೀಗಳಾದ ಶ್ರೀ ಶಾಬ್ರ ವೈಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ವಹಿಸಿಕೊಂಡಿದ್ದರು. ಅಧ್ಯಕ್ಷತೆಯನ್ನು ತಹಶೀಲ್ದಾರ್ ಶ್ರೀ ಸಂಜುಕುಮಾರ್ ದಾಸರ ವಹಿಸಿಕೊಂಡಿದ್ದರು. ನೇತೃತ್ವವನ್ನು ಶ್ರೀ ಶಾಬ್ರ ಚನ್ನಮಲ್ಲ ಶಿವಾಚಾರ್ಯರು, ಶಾಬ್ರ ಕೈಲಾಸಲಿಂಗ ಶಿವಾಚಾರ್ಯರು, ಶ್ರೀ ಶಾಂತಲಿಂಗ ಶಿವಾಚಾರ್ಯರು ಅಳಿಗಿ, ಮರುಳಾರಾಧ್ಯ ಶಿವಾಚಾರ್ಯರು ಮಾಶ್ಯಾಳ, ಚಿಂಚೋಳಿಯ ಶ್ರೀ ಶಾಬ್ರ ಗದ್ದುಗೆ ಮಲ್ಲಿಕಾರ್ಜುನ ಶಿವಾಚಾರ್ಯರು ಮುಖ್ಯ ಅತಿಥಿಗಳಾಗಿ ಪುರಸಭೆ ಮಾಜಿ ಅಧ್ಯಕ್ಷರು ಬಸವರಾಜ ವಾಳಿ, ಶಿವಪುತ್ರಪ್ಪ ಬುರಾಲಿ, ಪುರಸಭೆ ಸದಸ್ಯ ಚಂದು ದೇಸಾಯಿ, ಚೆನ್ನಬಸಯ್ಯ ಸ್ವಾಮಿ ಹಿರೇಮಠ, ಈರಯ್ಯ ಸ್ವಾಮಿ ಹಿರೇಮಠ ದೇವಣಗಾವ, ಶ್ರೀಮತಿ ಪ್ರಭಾವತಿ ಮೇತ್ರಿ, ರೇಣುಕಾಚಾರ್ಯರ ಭಾವಚಿತ್ರಕ್ಕೆ ಪೂಜೆಯನ್ನು ತಾಲೂಕು ಜಂಗಮ ಸಮಾಜದ ಅಧ್ಯಕ್ಷರಾದ ಶ್ರೀ ಸಿದ್ದಯ್ಯ ಸ್ವಾಮಿ ಆಕಾಶಮಠ ನೆರವೇರಿಸಿದರು. ಮಲ್ಲಯ್ಯ ಸ್ವಾಮಿ ಹೊಸಮಠ, ಶಂಕರಯ್ಯ ಸ್ವಾಮಿ ಹಿರೇಮಠ, ಶ್ರೀ ಚಿದಾನಂದ ಮಠ, ಶ್ರೀ ಸತೀಶ್ ಪದಕಿ, ಮುರುಗೇಶ್ ಮಸಳಿ, ದಾದಗೌಡ ಜವಳಿ ಸೇರಿದಂತೆ ವೀರಶೈವ ಲಿಂಗಾಯತ್ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ವರದಿ ಮಂಜುನಾಥ,
NKS TV4 ಕಲಬುರಗಿ. ವೀರಮಹಂತ ಶಿವಾಚಾರ್ಯರು ಶ್ರೀಮಾನಿಗೆ ಪರಮ ಪೂಜನಿಗೆ ಜಯವೆಂದು ಬೆಳಗುವೆ ರೇಣುಕಾರನಿಗೆ ಲಿಂಗದೋಳು ಉದ್ಭವಿಸಿ ಮೆರೆದ ಮಹಿಮರಿಗೆ ಲಿಂಗದೋಳು ಉದ್ಭವಿಸಿ ಮೆರೆದ ಮಹಿಮರಿಗೆ ನಮಃ ದೇವಾಯ ನಮಃ ದೇಶಾಯ ನಮಃ ಶಾಯ ನಮಃ ರುದ್ರಾಯ ನಮಃ ಕಾಲಾಯ ಕಲವಿಕರಣಾಯ ನಮಃ ಬಲವಿಕರಣಾಯ ನಮಃ ಬಲಾಯ ಬಲಪದನಾಯ ನಮಃ. ಚಳ್ಳಕೆರೆಯಲ್ಲಿ 6 ಕಾಲಿನ ಮರಿಗೆ ಜನ್ಮ ನೀಡಿದ ಅಪರೂಪದ ಘಟನೆ ಬೆಳಕಿಗೆ ಬಂದಿದೆ. ಸಾಮಾನ್ಯವಾಗಿ ಕುರಿಗಳು ಒಂದು ಬಾರಿಗೆ ಒಂದು ತಪ್ಪಿದ್ರೆ 2 ಮರಿಗಳನ್ನು ಹಾಕುತ್ತದೆ. ಆದರೆ ಇಲ್ಲೊಂದು ಕುರಿ 6 ಕಾಲಿನ ಮರಿಗೆ ಜನ್ಮ ನೀಡಿದ ಅಪರೂಪದ ಘಟನೆ ಬೆಳಕಿಗೆ ಬಂದಿದೆ. ಹೌದು, ಇದು ಚಳ್ಳಕೆರೆ ತಾಲೂಕಿನ ಕಡೆವುಡೆ ಗ್ರಾಮದ ತಳವಾರ ತಮ್ಮಣ್ಣ ಎಂಬುವರ ಕುರಿ. 2 ದಿನಗಳ ಹಿಂದೆ 6 ಕಾಲಿನ ಕುರಿಮರಿಗೆ ಜನ್ಮ ನೀಡಿದ್ದು, ಗ್ರಾಮಸ್ಥರು 6 ಕಾಲಿನ ಕುರಿಮರಿ ಆರೋಗ್ಯವಾಗಿದ್ದು ಅಪರೂಪದ ಪ್ರಕರಣ ಕಂಡು ಗ್ರಾಮಸ್ಥರು ಅಚ್ಚರಿಗೊಂಡಿದ್ದಾರೆ. ಕುರಿ ಮಾಲೀಕ ತಳವಾರ ತಮ್ಮಣ್ಣ 6 ಕಾಲಿನ ಕುರಿಮರಿಯ ವಿಡಿಯೋ ಹಂಚಿಕೊಂಡು ಸಂತಸ ವ್ಯಕ್ತಪಡಿಸಿದ್ದಾನೆ. ವರದಿ ಮೌನೇಶ್ ಆಚಾರ್, ಚಳ್ಳಕೆರೆ. ಹೊಸಕೋಟೆಯಲ್ಲಿ ಅಂಧರು ಸೇರಿದಂತೆ ಇತರೆ ಅಂಗವಿಕಲರಿಗೆ ಸಹಾಯ ಹಸ್ತ ನೀಡಿದ ಎಂಟಿಬಿ ನಾಗರಾಜ್. ರಾಜ್ಯದ 13 ಜಿಲ್ಲೆಗಳ 700ಕ್ಕೂ ಅಧಿಕ ಅಂಧರು ಸೇರಿದಂತೆ ಇತರೆ ಅಂಗವಿಕಲರಿಗೆ ಸಹಾಯ ಹಸ್ತ ನೀಡಿದ ಎಂಟಿಬಿ ನಾಗರಾಜ್ ಪ್ರತಿ ತಿಂಗಳು 12ನೇ ತಾರೀಕು 800ರಿಂದ 1,000 ಅಂಗವಿಕಲರಿಗೆ ಅಂಧರಿಗೆ ಊಟದ ವ್ಯವಸ್ಥೆ ಹಾಗೂ 500 ಪ್ರೋತ್ಸಾಹ ಮಾಸಾಶನ ವಿತರಣೆ ಮಾಡುತ್ತಾ ತಮ್ಮ ಸೇವೆ ಮುಂದುವರಿಸಿಕೊಂಡು ಹೋಗುತ್ತಿರುವ ಮಾಜಿ ಸಚಿವ, ಹಾಲಿ ವಿಧಾನ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್ ಹಾಗೂ ಕುಟುಂಬದವರು ತಮ್ಮ ಸ್ವಗ್ರಾಮದ ಗರುಡಾಚಾರ್ಪಾಳ್ಯ ಬಳಿ ಪ್ರತಿ ತಿಂಗಳು 12ನೇ ತಾರೀಕು ರಾಜ್ಯದ 13ಕ್ಕೂ ಅಧಿಕ ಜಿಲ್ಲೆಗಳಿಂದ ಸುಮಾರು 700ರಿಂದ 800ಕ್ಕೂ ಅಧಿಕ ಅಂಧರು ಆಗಮಿಸುತ್ತಾರೆ. ಅವರಿಗೆ ಬೇಕಾದಂತಹ ಊಟದ ವ್ಯವಸ್ಥೆ ಹಾಗೂ 500 ರು ಮಾಸಾಶನ ನೀಡುತ್ತಾ ಬಂದಿದ್ದು, ಅನೇಕರು ಇದರ ಉಪಯೋಗ ಪಡೆದುಕೊಳ್ಳುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಚಿವ, ಹಾಲಿ ವಿಧಾನ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್ ಅವರು ಪ್ರತಿಯೊಬ್ಬ ಇಂತಹವರ ಸೇವೆಗೆ ಮುಂದಾಗಬೇಕು. ರಾಜ್ಯದ ಇತರೆ ಭಾಗಗಳಿಂದ ಬಂದವರ ನೆರವಿಗೆ ಮುಂದಾಗಿದ್ದು, ಸುಮಾರು 30 ವರ್ಷಕ್ಕೂ ಅಧಿಕವಾಗಿ ಈ ಸೇವೆಯನ್ನು ನಡೆಸಿಕೊಂಡು ಬಂದಿದ್ದು, ಇದನ್ನು ಮುಂದುವರಿಸಿಕೊಂಡು ಅವರಿಗೆ ಬೇಕಾದ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಎಂದರು. ಇದೇ ಸಂದರ್ಭದಲ್ಲಿ ಪುತ್ರ ನಿತೀಶ್ ಪುರುಷೋತ್ತಮ್ ಸೇರಿದಂತೆ ಇತರರು ರಾಜ್ಯದ ಇತರೆ ಜಿಲ್ಲೆಗಳಿಂದ ಆಗಮಿಸಿದ ಅಂಧರಿಗೆ ಊಟದ ವ್ಯವಸ್ಥೆಯನ್ನು ಸ್ವತಃ ತಾವೇ ಕಲ್ಪಿಸಿ ಪ್ರೋತ್ಸಾಹ ಧನದ 500 ರು ಮಾಸಾಶನ ಹಣವನ್ನು ಪ್ರತಿಯೊಬ್ಬರಿಗೂ ವಿತರಣೆ ಮಾಡಿದರು. 28 ವರ್ಷದಲ್ಲಿ ಪ್ರಾರಂಭ ಮಾಡಿದ 50 ರೂಪಾಯಿ. ಆವತ್ತು ಬರ್ತಾ ಇದ್ರು ಒಂದು 200-250 ಜನ. ಆದಮೇಲೆ ಮಧ್ಯದಲ್ಲಿ 100 ರೂಪಾಯಿ ಮಾಡಿದ್ವಿ. ನಾನು ಎಲೆಕ್ಷನ್ ಆಗಿ ಸೋತ ಮೇಲೆ ಇಲ್ಲಿ 500 ರೂಪಾಯಿ ಮಾಡಿಬಿಟ್ವಿ. ಆವತ್ತಿಂದ ಜನ ಜಾಸ್ತಿ ಬರೋರು. 600 ಜನ ಪ್ರತಿ ತಿಂಗಳು 12ನೇ ತಾರೀಕು ಬರ್ತಾರೆ. ಅವರು ಬರಲಿ, ನಾವೆಲ್ಲರೂ ಸೇರಿ ಇವತ್ತು ಭಾಳಷ್ಟು ನೋಡಿವಿರಲ್ಲ, ಇರೋ ನಮ್ಮ ಸ್ನೇಹಿತರುಗಳು ಭಾಳಷ್ಟು ನಮ್ಮ ಗ್ರಾಮದವರು ನಿಂತು ಅವ್ರಿಗೆಲ್ಲ ಊಟ ಬಡಿಸುವಂಥದ್ದು, ನೀರು ಕೊಡುವಂಥದ್ದು, ಅವ್ರು ಕರ್ಕೊಂಡು ಹೋಗುವಂಥದ್ದು, ಕೈ ತೊಳಸುವಂಥದ್ದು, ಎಲ್ಲ ರೀತಿಯ ಸೇವೆ ನಮ್ಮ ಗ್ರಾಮಸ್ಥರು, ಕೆಲವು ನಮ್ಮ ಸ್ನೇಹಿತರುಗಳು ಬಂದು ಮಾಡಿದ್ದಾರೆ. ಅವ್ರಿಗೂ ಕೂಡ ದೇವರು ಆರೋಗ್ಯ ಕೊಡಲಿ, ಭಾಗ್ಯ ಕೊಡಲಿ, ಆಯುಷ್ ಕೊಡಲಿ, ಸಿರಿ ಸಂಪತ್ತು ಕೊಡಲಿ, ಅವ್ರ ಇಷ್ಟಾರ್ಥ ಸಿದ್ಧಿ ಆಗಲಿ. ಹಾಂ, ಹೇಳಿ. ಮಾಗಡಿ ರೋಡಿಂದ ಬಂದು, ನಮ್ಮ ಹೆಸರು ಹೇಮಾವತಿ ಅಂತ. ಮಾಗಡಿ ರೋಡಿಂದ ಬಂದಿದ್ದೀವಿ ಸರ್. ನಾವು ಇದರಿಂದ ನಮಗೆ ಇದರಿಂದ ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ. ನಮಗೆ ಬರೋ ಪೆನ್ಷನ್ನು 1400 ರೂಪಾಯಿ ಏನೂ ಸಾಲ್ತಾ ಇಲ್ಲ ಸರ್. ನಮಗೆ ಸಿದ್ದರಾಮಯ್ಯವರು ನಮಗೇನು ಜಾಸ್ತಿ ಮಾಡ್ತಾ ಇಲ್ಲ. ನಮಗೆ ಮಾಡ್ತೀವಿ ಅಂತಾರೆ, ಏನು ಮಾಡ್ತಾ ಇಲ್ಲ. ನಾವು ಹೆಂಗೆ ಸರ್ ಜೀವನ ಮಾಡೋದು? ನಾವು ಅಲ್ಲಿ ಇಲ್ಲಿ ಕೊಡೋದ್ರಲ್ಲಿ ನಾವು ತಗೊಂಡು ಜೀವನ ಮಾಡ್ಬೇಕು. ನಾವು ನಮ್ಗೆ ಅನುಕೂಲ ಆಗ್ತಾ ಇದೆ ಸರ್. ಅವರು 100 ರೂಪಾಯಿ ಕೊಡ್ತಿದ್ರು, ಈಗ 400 ರೂಪಾಯಿ ಜಾಸ್ತಿ ಮಾಡಿದ್ರೆ 500 ರೂಪಾಯಿ ಬರುತ್ತೆ ಸರ್. ನಮ್ಗೆ ಅದರಿಂದ ಒಂದು ಸ್ವಲ್ಪ ಹೆಂಗೋ 1 ವಾರ 2 ವಾರ ವರ್ಕೌಟ್ ಮಾಡ್ಕೊಂಡು ನಾವು ಹೆಂಗೋ ಜೀವನ ಮಾಡ್ತಾ ಇದ್ದೀವಿ ಸರ್. ನಾವು ಇಲ್ಲ, ತಿಂಗಳಿಗೊಂದ್ಸಲಿ ಬರ್ತೀವಿ ಸರ್. ಊಟ ಎಲ್ಲ ಕೊಡ್ತಾರೆ ಸರ್. ಊಟ ಕೊಟ್ಟು ಕೈಗೆ 500 ರೂಪಾಯಿ ಕೊಟ್ಟು, ಹಬ್ಬ ಎಲ್ಲ ಬಂದರೆ ಬಟ್ಟೆ ಎಲ್ಲ ಕೊಡ್ತಾರೆ ಸರ್. ಅವರು MP ನಾಗರಾಜ್ ಸರು ನಮಗೆ ಸಿದ್ದರಾಮಯ್ಯವರು ಏನೂ ಮಾಡ್ತಾ ಇಲ್ಲ. ಬರೀ 1400 ರೂಪಾಯಿ ಪೆನ್ಷನ್ ಕೊಡ್ತಾ ಇದ್ದಾರೆ ಅಷ್ಟೇ. ಅದ್ರಲ್ಲಿ ನಾವು ಹೆಂಗೆ ಮಾಡೋದು ನಾವು ಜೀವನನ? ನಮ್ಮ ಹೆಸರು ಹೇಮಾವತಿ ಅಂತ ಸರ್. ಮಾಗಡಿ ರೋಡು. ಮುಖ್ಯಮಂತ್ರಿ ಇದ್ದಾಗ ಅವರು ಮಿನಿಸ್ಟರ್ ಆಗಿದ್ರು.
ಹೊಸಕೋಟೆಯಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ, ಇಲ್ಲೂ ಒಳ್ಳೆ ಹೆಸರು ಮಾಡಿದ್ದಾರೆ. ಹಾಗೂ ಇವರು MTB ನಾಗರಾಜ್ ಸರ್ ಇದ್ದಾರಲ್ಲ, ಈ ದಾನ ಧರ್ಮ ಮನುಷ್ಯತ್ವ ಅಂದರೆ ಅವ್ರಿಗೆ ಮಾತ್ರ ನಾಲೆಡ್ಜ್ ಇದೆ ಅನಿಸುತ್ತೆ. ನಿಜವಾಗ್ಲೂ ಖುಷಿ ಆಗ್ತಿದೆ. 500 ರೂಪಾಯಿ ಅನ್ನೋದು ದೊಡ್ಡ ಅಮೌಂಟ್ ಅದು ನಿಜವಾಗ್ಲೂ ನಮಗೆ, ನಮ್ಮಂಥ ಅಂಗವಿಕಲರ ಬ್ಲೈಂಡ್ಸಿಗೆ. ಆದರೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಇದೇ ಥರ ನಿರಂತರವಾಗಿ ಮಾಡ್ತಾ ಇರಲಿ. ಈಗಿನ ಕಾಲದಲ್ಲಿ ಯಾರೋ ರಾಜಕಾರಣಿಗಳು ಅಷ್ಟು ರೆಸ್ಪಾನ್ಸ್ ಮಾಡಲ್ಲ, ಅವ್ರವ್ರ ಸ್ವಾರ್ಥಕ್ಕೆ ಬೆಳೀತಾರೆ. ಆದರೆ MTB ನಾಗರಾಜ್ ಸರ್ ಅಂತ ಒಬ್ಬ ರಾಜಕಾರಣಿ, ಒಂದು ಮನುಷ್ಯತ್ವ ಇರ್ತಕ್ಕಂಥ ವ್ಯಕ್ತಿ ಬೆಳಿಬೇಕಿರೋದು ನಮ್ಮ ಆಸೆ ಸರ್. ನಮ್ಮ ಹೆಸರು ಪ್ರಶಾಂತ್ ಸರ್. ನಂದು ಇದು ಕೇರ್ಪುರಂ. ಇವತ್ತು ಸನ್ಮಾನ್ಯ ಶ್ರೀ MTB ನಾಗರಾಜಣ್ಣರವರ ನೇತೃತ್ವದಲ್ಲಿ ಮಾಜಿ ಸಚಿವರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಇಡೀ ಕರ್ನಾಟಕದಲ್ಲಿ ಯಾರೂ ಮಾಡಿದಂಥ ಕೆಲಸವನ್ನು ಈ ಅಂಗವಿಕಲರಿಗೆ, ಕಣ್ಣು ಕಾಣಿಸಿದವರಿಗೆ, ಕುರುಡರಿಗೆ, ಇವ್ರಿಗೆಲ್ರಿಗೂ ವಿದ್ಯಾಭ್ಯಾಸ ಮಾಡೋಂಥವ್ರಿಗೆ ಪ್ರತಿ ಒಬ್ಬರಿಗೂ 500 ರೂಪಾಯಿಗಳಂತೆ 500 ರೂಪಾಯಿಗಳು ಕೊಟ್ಟು ಮತ್ತು ಊಟದ ವ್ಯವಸ್ಥೆ ಮಾಡಿ ಒಂದು ಕಿಟ್ ಸಹಿತ ಕೊಟ್ಟಿದ್ದಾರೆ. ಅವರಿಗೆ ಕರ್ನಾಟಕ ರಾಜ್ಯದಲ್ಲಿ ಇಂಥ ಮಹಾನ್ ವ್ಯಕ್ತಿಗಳು ಇರೋದಕ್ಕೆ ಇನ್ನೂ ಯಾರಾದರೂ ಹುಟ್ಟುಕೊಂಡು ಈ ಥರ ದಾನ ಧರ್ಮ ಮಾಡಿದರೆ ಎಲ್ಲರಿಗೂ ಪುಣ್ಯ ಬರುತ್ತೆ. ಅವ್ರಿಗೆಲ್ರಿಗೂ ನಮ್ಮ ಹೊಸಕೋಟೆ ತಾಲೂಕು ಕುರುಬ ಸಂಘದ ಕಾರ್ಯದರ್ಶಿಯಾಗಿ ನಾನು ಅವ್ರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಕುಷ್ಟಗಿಯಲ್ಲಿ ಅಭಿವೃದ್ಧಿ ಬಗ್ಗೆ ವಿಧಾನಸಭೆಯಲ್ಲಿ ಶಾಸಕ ದೊಡ್ಡನಗೌಡ ಪಾಟೀಲ್ ಚರ್ಚೆ, ಸಾರ್ವಜನಿಕ ವಲಯದಿಂದ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕುಷ್ಟಗಿ ತಾಲೂಕಿನ ಅಭಿವೃದ್ಧಿ ಬಗ್ಗೆ ವಿಧಾನಸಭೆಯಲ್ಲಿ ಶಾಸಕ ದೊಡ್ಡನಗೌಡ ಪಾಟೀಲ್ ಚರ್ಚೆ, ಸಾರ್ವಜನಿಕ ವಲಯದಿಂದ ಮೆಚ್ಚುಗೆ. ತಾಲೂಕಿನ ವಿಂಡ್ ಪವರ್ ಇರುವ ಎಲ್ಲಾ ಕಡೆಗಳಲ್ಲಿ ವಿಂಡ್ ಪವರ್ನಿಂದ ತಾಲೂಕಿನ ರಸ್ತೆಗಳು ಸಂಪೂರ್ಣ ಹಾಳಾಗುತ್ತಿದ್ದು, ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳುವಂತೆ ವಿಧಾನಸಭೆ ಅಧಿವೇಶನದಲ್ಲಿ ಕುಷ್ಟಗಿ ಶಾಸಕ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಚರ್ಚಿಸಿದ್ದಾರೆ. ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ದಕ್ಕೆ ಸಾರ್ವಜನಿಕ ವಲಯದಿಂದ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ವಿಧಾನಸಭೆಯಲ್ಲಿ ಚರ್ಚೆ ನಡೆಸಿ ಮಾತನಾಡಿದ ಬಳಿಕ ವಿಧಾನಸಭೆ ಸ್ಪೀಕರ್ UT ಖಾದರ್ ಹಾಗೂ ಸರ್ಕಾರದ ಗಮನಕ್ಕೆ ತಂದು ಕುಷ್ಟಗಿ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಮಾತನಾಡಿದ ದೃಶ್ಯಾವಳಿಗಳ ವಿಡಿಯೋ ತುಣುಕುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ಕಾರಣ ಅವರ ಕಾರ್ಯವನ್ನ ಶ್ಲಾಘಿಸಿ ಪ್ರಜ್ಞಾವಂತ ನಾಗರಿಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ನಂತರ ಬೇಸಿಗೆ ಇದ್ದ ಕಾರಣ ಕುಡಿಯುವ ನೀರಿನ ಸಮಸ್ಯೆ, ಶಿಕ್ಷಣ, ರಸ್ತೆ, ಮೂಲಭೂತ ಸೌಕರ್ಯಗಳ ಬಗ್ಗೆ ಚರ್ಚೆ ನಡೆಸಿದ್ದು, ಇವರ ಕಾರ್ಯಕ್ಕೆ ತಾಲೂಕಿನಲ್ಲಿ ಉತ್ತಮ ಸ್ಪಂದನೆ ದೊರಕಿದ್ದು, ಮುಂದಿನ ದಿನಮಾನದಲ್ಲಿ ಕುಷ್ಟಗಿ ತಾಲೂಕು ಯಾವ ರೀತಿಯಲ್ಲಿ ಅಭಿವೃದ್ಧಿಗೊಳ್ಳುವುದು ಕಾದು ನೋಡಬೇಕಾಗಿದೆ. ನಂತರ ವಿಶ್ವವಾಣಿ ಪತ್ರಿಕೆಯೊಂದಿಗೆ ಮಾತನಾಡಿ, ಕೇವಲ 15 ಟನ್ ಸಾಮರ್ಥ್ಯದ ಭಾರದ ವಾಹನವನ್ನ ಮಾತ್ರ ತೆಗೆದುಕೊಂಡು ಹೋಗಬೇಕು. ಆದರೆ ವಿಂಡ್ ಪವರ್ನವರು 40 ಟನ್ ಸಾಮರ್ಥ್ಯದ ವಾಹನ ತೆಗೆದುಕೊಂಡು ಹೋಗುತ್ತಿರುವುದರಿಂದ ವಿಂಡ್ ಪವರ್ನಿಂದ ತಾಲೂಕಿನ ರಸ್ತೆಗಳು ಕಿತ್ತು ಹೋಗಿವೆ. ಭಾರೀ ವಾಹನದ ಮೂಲಕ ಸಲಕರಣೆಗಳನ್ನು ಸಾಗಿಸುತ್ತಿದ್ದು, ಇದರಿಂದ ರಸ್ತೆಗಳು ಸಂಪೂರ್ಣ ಹಾಳಾಗಿ ಸಣ್ಣ ಪುಟ್ಟ ವಾಹನಗಳು ಓಡಾಡಲು ಆಗುತ್ತಿಲ್ಲ. ಆದ್ದರಿಂದ ಧೂಳು ಹೆಚ್ಚಾಗಿದ್ದು ಸಾರ್ವಜನಿಕರ ಆರೋಗ್ಯಕ್ಕೆ ತೊಂದರೆಯಾಗುತ್ತಿದ್ದು, ಈ ವಿಚಾರವನ್ನ ಸರ್ಕಾರದ ಗಮನಕ್ಕೆ ತರಲಾಗಿದೆ ಮತ್ತು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ದೇನೆ ಎಂದು. ಒಂದು ವೇಳೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ರೆ ರೈತ ಮುಖಂಡರ ಜೊತೆ ಕೂಡಿಕೊಂಡು ವಿಂಡ್ ಪವರ್ ಅನ್ನ ಬಂದ್ ಮಾಡುವವರೆಗೂ ಹೋರಾಟ ನಡೆಸುತ್ತೇನೆ ಎಂದು ಹೇಳಿದರು. ಪವಾಡಪ್ಪ ಚೌಡ್ಕಿ, NKS TV4 ನ್ಯೂಸ್, ಕುಷ್ಟಗಿ. ಪ್ರಶ್ನೆನ ಮಾನ್ಯ ಸಚಿವರಿಗೆ ಕೇಳೋದಕ್ಕೆ ಬಯಸ್ತೇನೆ. ಒದಗಿಸಲಾಗಿದೆ ಅಧ್ಯಕ್ಷರೇ. ಉತ್ತರ ಒದಗಿಸಿದ್ದಾರೆ ಮಾನ್ಯ ಅಧ್ಯಕ್ಷರೇ. ನಾನು ಕೇಳಿರ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ವಿಂಡ್ ಪವರ್, ಅದರಿಂದ ಭಾಳಷ್ಟು ರಸ್ತೆಗಳು ಹಾಳಾಗ್ತಾ ಇವೆ. ತಾವು 10 ಕೋಟಿ ರೂಪಾಯಿ ಕೊಟ್ಟಿದ್ರ ಬಗ್ಗೆ 3054ನಲ್ಲಿ 81 ಲಕ್ಷ ಕೊಟ್ಟಿದ್ರ ಬಗ್ಗೆ ಎಲ್ಲವೂ ಕೂಡ ಕೊಟ್ಟಿದ್ದೀವಿ. ಬಟ್ ನಂದಿರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ವಿಂಡ್ ಪವರ್ ಅಡ್ಡಾಡಿ ನಾವು ಎಷ್ಟು ರಸ್ತೆಗಳು ಮಾಡ್ಬೋದು, ಇದರಲ್ಲಿ ಏನು ಹಾಳಾಗಿದ್ದಾವೆ, ಕೆಲವೊಂದಿಷ್ಟು ಮಾತು ತೊಗೊಳಕ್ಕೆ ಸಾಧ್ಯ ಆಗ್ತದೆ. ನಾ ಎಲ್ಲವನ್ನು ಕೂಡ ತಂದಿದ್ದೇನೆ. ನಮ್ಮಲ್ಲಿ ಅಲ್ಲಿರ್ತಕ್ಕಂಥದ್ದು ಅವರು ನೋಟಿಸ್ ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ತಾವು ಹೇಳಿದಿರಿ. ಯಾವುದೇ ನೋಟಿಸ್ ಕೊಟ್ಟರು ಕೂಡ ಅವ್ರು ಕೇರ್ ಅನ್ನೋದಿಲ್ಲ. ಪರಿಸ್ಥಿತಿ ಏನಾಗಿದೆ, ತಾವು ಹೇಳಿದಾಗ ನೋಟಿಸನ್ನು ಕೊಟ್ಟಿದ್ದಾರೆ, ಅದಕ್ಕೆ ಯಾವುದೇ ತನಕ ಉತ್ತರವನ್ನು ಅವ್ರು ಕೊಡೋದಿಲ್ಲ. ಇನ್ನೊಂದು ಏನಾಗ್ತಾಯಿದೆ ಅಂತ ಹೇಳಿದ್ರೆ, 40-45 ಟನ್ ತಗೊಂಡು ಅಡ್ಡಾಡ್ತಾರೆ ಅವರು. ನಮ್ದಿರ್ತಕ್ಕಂಥದ್ದು 15 ಟನ್ ಮಾತ್ರ ಕೆಪಾಸಿಟಿ. ಭಾಳಷ್ಟು ರಸ್ತೆಗಳು ಹಾಳಾಗ್ತವೆ. ಜೊತೆಗೆ ಅಲ್ಲಿರ್ತಕ್ಕಂಥ, ನಾನು ತಮ್ಮ ಗಮನಕ್ಕೆ ತರಕ್ಕೆ ಬಯಸ್ತೇನೆ, ಅಲ್ಲಿರ್ತಕ್ಕಂಥ ರೈತರು ಅಥವಾ ಯಾವುದೋ ಸಂಘಟನೆಗಳು ಹೋಗಿ ಅಂತ ತಡೆ ಮಾಡಿದರೆ ಅವ್ರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ನಮ್ಮ ಪೊಲೀಸರು ಹೇಗಿದ್ದಾರೆ ಅಂತೇಳಿ, ಪೊಲೀಸರು ಹೇಗಿದ್ದಾರೆ ಅಂದರೆ ಪೊಲೀಸರು ನಮ್ಮ ರೈತರನ್ನ ಕರೆದು ಜಬರ್ಸೋದು, ಕೇಸ್ ಹಾಕೋದು ಮಾಡ್ತಾರೆ ಹೊರತು ಅವ್ರಿಗೆ ಹೇಳ್ತಕ್ಕಂಥ ಪ್ರಶ್ನೆ ಇಲ್ಲ. ಹಾಗಾಗಿ ಇದಕ್ಕೆ ದಯವಿಟ್ಟು ಕಡಿವಾಣ ಆಗ್ಲೇಬೇಕು. ಯಾಕಂದರೆ ಸುಮಾರು 15, 14, 14, 15 ಒಂದು ಪವರ್ ವಿಂಡ್ಗಳು ನಮ್ಮಲ್ಲಿ ಬಂದಿದ್ದಾವೆ. ನಮ್ಮ ಎಲ್ಲ ರಸ್ತೆಗಳು ಕೂಡ ಹಾಳಾಗಿ ಹೋಗ್ಬಿಟ್ಟಿದ್ದಾವೆ. ಯಾವುದೇ ಪರಿಸ್ಥಿತಿ ಒಳಗೆ ಅಡ್ಡಾಡಕ್ಕೆ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ಇದೆ. ಹಾಗಾಗಿ ಇದಕ್ಕೆ ಏನಾದರೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತೇನೆ. ಜೊತೆಗೆ ಏನು ಇದು ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ, ರೈತರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಯಾಕಂದರೆ
ಅವ್ರು ಹೋಗ್ಬೇಕಂದ್ರೆ ಒಂದು ರಸ್ತೆ ನಮ್ಮ ರಸ್ತೆ ಮೇಲೆ ಹೋಗಬೇಕು. ನಮ್ಮ ರಸ್ತೆ ಏನಾದರೂ ಬಂದ್ ಮಾಡಿದರೆ ಅಥವಾ ಯಾರಾದರೂ ಅಬ್ಜೆಕ್ಷನ್ ಮಾಡಿದರೆ ನೇರ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿರ್ತಕ್ಕಂಥ ಪೊಲೀಸ್ ಬಂದು ಅವ್ರು ಜಬರಿಸ್ತಾರೆ, ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಸರ್ಕಾರ ರೈತರ ಪರವಾಗಿರ್ಬೇಕಾ ಅಥವಾ ಏನು ಅವ್ರ ಪರವಾಗಿರ್ಬೇಕಂತಕ್ಕಂಥ ಕೂಡ ತಾವು ಆಲೋಚನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಹಾಗಾಗಿ ಬರೀ ನೋಟಿಸ್ ಕೊಟ್ಟರೆ ಸಾಲದು, ನೋಟಿಸ್ ಮೇಲೆ ಏನು ಕ್ರಮ ಕೈಗೊಂಡಿದ್ದಾರೆ ಅನ್ನೋ ಬಗ್ಗೆಯೂ ತಾವು ಕ್ಲಾರಿಟಿ ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತೀನಿ. ಯಾವುದೇ ಗ್ರಾಮ ಪಂಚಾಯತಿಯಿಂದ ಯಾವುದೇ ಪರ್ಮಿಷನ್ ತಗೊಂಡಿಲ್ಲ ಅವರು, ತಮ್ಗೆ ಗೊತ್ತಿಲ್ಲ ಸರ್. ಗ್ರಾಮ ಪಂಚಾಯತಿ ತಗೊಂಡ್ಬರ್ಬೇಕಲ್ಲ ಅವ್ರು. ಆ್ಯಕ್ಚುಲಿ ಅಲ್ಲಿಂದ ಯಾವುದಕ್ಕೆ ಪಂಚಾಯತ್ಗೆ ಹೋಗೋದಿಲ್ಲ ಅವರು, ಡೈರೆಕ್ಟ್ ಅವ್ರು ಏನಿದ್ರು ಪೊಲೀಸ್ ಮುಖಾಂತರ ಮಾಡ್ತಕ್ಕಂಥ ಕೆಲಸ ಆಗ್ತಾಯಿದೆ. ನಾನು ಒಮ್ಮೆ ಜಿಲ್ಲಾ KDP ಒಳಗೂ ಹೇಳಿದ್ದೆ, ನಾನು ಮಾನ್ಯ ನಮ್ಮ ಸಚಿವರು ಕೂಡ ತಂಗಡಿಗೆಯವರು ಹೇಳಿದ್ರು, ಇಲ್ಲ ಕರೆದು ಮೀಟಿಂಗ್ ಮಾಡಿ ಅಂತೇಳಿ. ಇಲ್ಲಿವರೆಗೆ ಯಾವ ಸಭೆನೂ ಆಗಿಲ್ಲ. ಅದಕ್ಕೆ ತಾವು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಂತ ವಿನಂತಿ ಸರ್. ಕುಷ್ಟಗಿಯಲ್ಲಿ ಹೋಳಿಯನ್ನು ಅತ್ಯಂತ ಶಾಂತಿಯುತವಾಗಿ ಆಚರಣೆ ಮಾಡಿ ಎಂದು ಯಶವಂತ್ ಬಿಸ್ನಳ್ಳಿ ಅವರು ಕರೆ ನೀಡಿದ್ದಾರೆ. ಹೋಳಿಗೆಯನ್ನು ಅತ್ಯಂತ ಶಾಂತಯುತವಾಗಿ ಆಚರಣೆ ಮಾಡಿ ಯಶವಂತ್ ಬಿಸ್ನಹಳ್ಳಿ ಮನವಿ. ಪಟ್ಟಣದಲ್ಲಿ ಈ ವರ್ಷದ ಹೋಳಿ ಹಬ್ಬವನ್ನು ಅತ್ಯಂತ ಶಾಂತಿಯುತವಾಗಿ ಆಚರಣೆ ಮಾಡಿ ಎಂದು ಸಿಪಿಐ ಯಶವಂತ್ ಬಿಸ್ನಹಳ್ಳಿ ಕಟ್ಟುನಿಟ್ಟಿನ ಆದೇಶವನ್ನ ಮಾಡಿದರು. ನಂತರ ತಮ್ಮ ಪೊಲೀಸ್ ಠಾಣೆಯಲ್ಲಿ ಹೋಳಿ ಹಬ್ಬದ ಜಾಗೃತಿ ಶಾಂತಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬಣ್ಣವನ್ನು ಹಚ್ಚುವಾಗ ಯಾವುದೇ ಡಿಜೆಗಳನ್ನು ಹಚ್ಚುವಂತೆ ಇಲ್ಲ. ಡಿಜೆಗಳನ್ನು ನಿಷೇಧಿಸಲಾಗಿದೆ. ಆದರೆ ಹಳೆಯ ದ್ವೇಷ ಇಟ್ಟುಕೊಂಡು ಗಲಾಟೆಗಳನ್ನು ಮಾಡುವಂತಿಲ್ಲ. ಇಲ್ಲಿ ಹೋಳಿ ಹಬ್ಬದ ರಾತ್ರಿ ವೇಳೆ ಕಾಮದಹನ ಮಾಡುವ ಮುನ್ನ ನಡು ರಸ್ತೆಯ ಮೇಲೆ ವಿದ್ಯುತ್ ವೈರ್ಗಳು ಕೆಳಗಡೆ ಊರಿನ ಸಂಧಿಗಳಲ್ಲಿ ಕಾಮದಹನ ಮಾಡುವಂತೆ ಇಲ್ಲ. ಸಾರ್ವಜನಿಕರ ಯಾವುದೇ ಆಸ್ತಿ ನಷ್ಟ ಆಗಬಾರದು. ಆಸ್ತಿ ನಷ್ಟ ಆಗದೆ ಇರುವಂತಹ ಸ್ಥಳಗಳಲ್ಲಿ ಕಾಮದಹನ ಮಾಡಬೇಕು ಎಂದು ತಿಳಿಸಿದರು. PSI ಹನುಮಂತಪ್ಪ ತಳವಾರ್ ಇದೇ ಸಂದರ್ಭದಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಾಹಿತ್ಯ ತಾಜುದ್ದೀನ್ ದಳಪತಿ, ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯ ವೆಂಕಟೇಶ್ ಚೌಹಾಣ್ ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಬಸವರಾಜ ಬುಡಕುಂಟಿ, ಹೋರಾಟಗಾರರಾದ ಮಂಜುನಾಥ್ ನಾಲಗಾರ್, ಬಸವರಾಜ ಗಾಣಿಗಾರ್, ಖಾಸಿಂ ಸಾಬ್ ಕಾಯಿಗಡ್ಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಯಾವುದೋ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದ ರೀತಿಯಲ್ಲಿ, ಶಾಂತಿಗೆ ಭಂಗ ಆಗದ ರೀತಿಯಲ್ಲಿ ಮತ್ತು ಸಾಂಪ್ರದಾಯಿಕವಾಗಿ ಏನು ಪ್ರತಿ ಸರಿ ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತೀವಿ, ಆ ಹಬ್ಬ ಯಶಸ್ವಿಯಾಗಲಿ, ಎಲ್ಲರೂ ಕೂಡ ಅದನ್ನು ಆಚರಣೆ ಮಾಡಲಿ ಅನ್ನೋ ಉದ್ದೇಶದಿಂದ ಮುಂಜಾಗ್ರತಾ ಕ್ರಮವಾಗಿ ಏನು ಕ್ರಮಗಳನ್ನು ಕೈಗೊಳ್ಳಬೇಕು, ಯಾವ ಸ್ಥಳೀಯ ಶಿಕ್ಷಣ ಇಲಾಖೆ ಪ್ರತಿಯೊಂದು ಕೂಡ ನೀವು ಪಾಲನೆ ಮಾಡಬೇಕು ಅಂತೇಳಿ ಈ ಶಾಂತಿ ಸಭೆಯನ್ನು ಕರೆದಿದ್ದೀವಿ. ಈ ಶಾಂತಿ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ CPS ವಹಿಸಿಕೊಂಡಿದ್ದಾರೆ. ಅವರಿಗೆ ಪರವಾಗಿ ಮತ್ತು ನಿವೇದನ ಪರವಾಗಿ ಸ್ವಾಗತ. ಅದೇ ರೀತಿಯಾಗಿ ಒಂದು ಶಾಂತಿ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಗ್ರಾಮದ ಮತ್ತು ಪಟ್ಟಣದ ಮುಖಂಡರು, ಪತ್ರಿಕಾ ಮಾಧ್ಯಮಗಳು, ಜನಪ್ರತಿನಿಧಿಗಳು ಎಲ್ಲರಿಗೂ ಕೂಡ ಈ ಒಂದು ಶಾಂತಿ ಸಭೆಗೆ ಸ್ವಾಗತವನ್ನು ಕೋರ್ತಾ, ಈ ನಮ್ಮ ಇಲಾಖೆಯಿಂದ ಕೆಲವೊಂದು ಸೂಚನೆಗಳನ್ನು ನಮ್ಮ CPS ಹೇಳ್ತಾರೆ, ಅವುಗಳನ್ನು ಕೂಡ ದಯವಿಟ್ಟು ಪಾಲನೆ ಮಾಡಿ ಮತ್ತು ಏನಾದರೂ ನಮ್ಮ ಇಲಾಖೆಯಿಂದ ಕ್ರಮಗಳನ್ನು ಕೈಗೊಳ್ಳಬೇಕಾದ್ರೆ ಮುಂಜಾಗ್ರತವಾಗಿ ಇಂತಿಂಥ ಥರ ಪಾಯಿಂಟ್ ಏನಿದೆ ಕ್ರಮಗಳನ್ನು ಕೈಗೊಂಡು ಶಾಂತಿ ರೀತಿಯಲ್ಲಿ ಆಚರಣೆ ಮಾಡಿ ಕೂಡ ನಮಗೆ ಸಹಕಾರ ಕೊಡ್ತೀವಿ. ಎಲ್ಲ ಜನಾಂಗವರು ಕೂಡ ಒತ್ತಾಯಪೂರ್ವಕವಾಗಿ ಯಾವುದೂ ಆಗಬಾರ್ದು. ಏನು ನೀವು ವೈಯಕ್ತಿಕವಾಗಿ ಆಚರಣೆ ಮಾಡ್ತಿರ್ತೀರಿ, ಅದು ಗುಂಪುಗಳಿಗೆ ಸೇರಿಸಿ ಆಚರಣೆ ಮಾಡ್ತಿರ್ತೀರಿ, ಅದು ಮಾಡಿ. ಯಾರಿಗೂ ಒತ್ತಾಯ ಇರಬಾರ್ದು. ಆಮೇಲೆ ಕಾಮದಾನ ಆಗಿರ್ಬೋದು, ಹೋಳಿ ಹಬ್ಬ, ಹೋಳಿ ಎರಚುವಾಗ ಆಗಿರ್ಬೋದು, ಅದರಲ್ಲಿ ಅದು ಇದು ಕೆಮಿಕಲ್ ಮತ್ತು ಸೇರಿಸಿ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV 4. ಇದು ನಿರಂತರ ಕಾರ್ಯಪಡೆ.